ಅವನೇ ತಾನೆ ಮಂತ್ರಿ. ಇಲ್ಲಿಗೆ 10 ಬಾರಿ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದೆ. ಇಲ್ಲಿ ಏನೂ ಸೌಲಭ್ಯಗಳಿಲ್ಲ. ನಾನು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿದ್ದೀನಿ, ಅದಕ್ಕೆ ಕೆಲಸ ನಡೀತಾ ಇದೆ. ಕಾಂಕ್ರೀಟ್ ರೋಡ್ಗಳು ಮಾಡಿದ್ದೀನಿ, ಕೆಲಸ ನಡೀತಾ ಇದೆ. ಅದಕ್ಕೆ ಸಾಮಾನ್ಯ ಸೌಲಭ್ಯಗಳಿಲ್ಲ. ಅದಕ್ಕೆ 12 ಕೋಟಿ ರೂಪಾಯಿ ಕೊಡಬೇಕು ಅನ್ನೋದನ್ನ ಹಾಗೆ ನಾನು ಕೆಲಸಗಳು ನಡೀತಾ ಇರೋಂಥ ಸಂದರ್ಭ ಮಾಡಿತ್ತು. ಈ 12 ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ದಿನ ಹೇಳ್ತಾ ಬಂದರು. ಕೊನೆಗೆ ಶಾಸಕರನ್ನ ಇಟ್ಕೊಂಡು ಜಮೀರ್ ಅಹಮದ್ ಅವರು ಶಿವಮೊಗ್ಗದಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಆ ಎಲ್ಲ ಬಡವರಿಗೂ ನಾನು ಮನೆ ಕೀ ಕೊಡ್ತೀನಿ ಅಂತ ಕೀನು ಕೊಟ್ಟರು. ನಿಮಗೆ ಗೊತ್ತಿರೋ ವಾಪಸ್ ತಗೊಂಡ್ಬಿಟ್ಟಾರ ಕೀನಿಗ. ಸುಮಾರು 600 ಮನೆಗಳು ಕೀ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಯಾಕೆ? ಸೌಲಭ್ಯಗಳಿಲ್ಲ. ನಾನು ಮುಂದಿನ ಕ್ಯಾಬಿನೆಟ್ ಒಳಗೆ 12 ಕೋಟಿ ರೂಪಾಯಿ ದುಡ್ಡಿಟ್ಟು ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ. ನಮ್ಮ ಜಿಲ್ಲಾ ಮಂತ್ರಿನೂ ಕೂಡ ಅದೇ ಮಾತಾಡಿದ್ರು. ಇವತ್ತಿನ ತನಕ 1 ರೂಪಾಯಿ ಬಂದಿಲ್ಲ. 12 ಕೋಟಿ ರೂಪಾಯಿ 1 ರೂಪಾಯಿ ಇವತ್ತಿನ ತನಕ ಬಂದಿಲ್ಲ. ಇದು ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ. ಇವರು 50,000 ರೂಪಾಯಿ ದಲಿತ ಜನ ಕಟ್ಟಿದ್ದಾರೆ, ತಾಳಿ ಮಾರ್ ಕಟ್ಟಿದ್ದಾರೆ, ಮನೆಯಲ್ಲಿ ಪಾತ್ರೆ ಪಡಗ ಮಾರ್ ಕಟ್ಟಿದ್ದಾರೆ. 8 ವರ್ಷ ಆಯ್ತು. ಜಮೀರ್ ಅಹಮದ್ ಇನ್ನೊಬ್ಬ ಸುಳ್ಳುಗಾರ. ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಲ್ಲ, ಈಗ ನೋಡಿ, ಬಹಳ ದೂರ ಬೇಡ, ನಿಮ್ಗೆ ಸುಲಭ ಹತ್ತಿರದ ಹೇಳ್ತೀನಿ. ಶಿವಮೊಗ್ಗ ನಗರದಲ್ಲಿ ಆಶ್ರಯ ಮನೆಗಳು. ಅವನೇ ತಾನೆ ಮಂತ್ರಿ. ಇಲ್ಲಿಗೆ 10 ಬಾರಿ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದೆ. ಇಲ್ಲಿ ಏನೂ ಸೌಲಭ್ಯಗಳಿಲ್ಲ. ನಾನು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿದ್ದೀನಿ, ಅದಕ್ಕೆ ಕೆಲಸ ನಡೀತಾ ಇದೆ. ಕಾಂಕ್ರೀಟ್ ರೋಡ್ಗಳು ಮಾಡಿದ್ದೀನಿ, ಕೆಲಸ ನಡೀತಾ ಇದೆ. ಅದಕ್ಕೆ ಸಾಮಾನ್ಯ ಸೌಲಭ್ಯಗಳಿಲ್ಲ. ಅದಕ್ಕೆ 12 ಕೋಟಿ ರೂಪಾಯಿ ಕೊಡಬೇಕು ಅನ್ನೋದನ್ನ ಹಾಗೆ ನಾನು ಕೆಲಸಗಳು ನಡೀತಾ ಇರೋಂಥ ಸಂದರ್ಭ ಮಾಡಿತ್ತು. ಈ 12 ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ದಿನ ಹೇಳ್ತಾ ಬಂದರು. ಕೊನೆಗೆ ಶಾಸಕರನ್ನ ಇಟ್ಕೊಂಡು ಜಮೀರ್ ಅಹಮದ್ ಅವರು ಶಿವಮೊಗ್ಗದಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಆ ಎಲ್ಲ ಬಡವರಿಗೂ ನಾನು ಮನೆ ಕೀ ಕೊಡ್ತೀನಿ ಅಂತ ಕೀನು ಕೊಟ್ಟರು. ನಿಮಗೆ ಗೊತ್ತಿರೋ ವಾಪಸ್ ತಗೊಂಡ್ಬಿಟ್ಟಾರ ಕೀನಿಗ. ಸುಮಾರು 600 ಮನೆಗಳು ಕೀ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಯಾಕೆ? ಸೌಲಭ್ಯಗಳಿಲ್ಲ. ನಾನು ಮುಂದಿನ ಕ್ಯಾಬಿನೆಟ್ ಒಳಗೆ 12 ಕೋಟಿ ರೂಪಾಯಿ ದುಡ್ಡಿಟ್ಟು ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ. ನಮ್ಮ ಜಿಲ್ಲಾ ಮಂತ್ರಿನೂ ಕೂಡ ಅದೇ ಮಾತಾಡಿದ್ರು. ಇವತ್ತಿನ ತನಕ 1 ರೂಪಾಯಿ ಬಂದಿಲ್ಲ. 12 ಕೋಟಿ ರೂಪಾಯಿ 1 ರೂಪಾಯಿ ಇವತ್ತಿನ ತನಕ ಬಂದಿಲ್ಲ. ಇದು ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ. ಇವರು 50,000 ರೂಪಾಯಿ ದಲಿತ ಜನ ಕಟ್ಟಿದ್ದಾರೆ, ತಾಳಿ ಮಾರ್ ಕಟ್ಟಿದ್ದಾರೆ, ಮನೆಯಲ್ಲಿ ಪಾತ್ರೆ ಪಡಗ ಮಾರ್ ಕಟ್ಟಿದ್ದಾರೆ. 8 ವರ್ಷ ಆಯ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.